ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಜೈಲಿನಲ್ಲಿ ವಿನಯ್ ಕುಲಕರ್ಣಿ ಜೀವನ ಹೇಗಿದೆ, ಏನೇನು ಸಿಗ್ತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಹೇಗಿದೆ ವಿನಯ್ ಕುಲಕರ್ಣಿ ಜೈಲು ಜೀವನ? ಫ್ರೆಂಡ್ಸ್, ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೊಳಗಾದ ವಿನಯ್ ಕುಲಕರ್ಣಿಯನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಿಸಲಾಗಿದೆ. ಖೈದಿ ನಂಬರ್ 16110 ಹಂಚಿಕೆ ಮಾಡಲಾಗಿದೆ. ಧರಿಸಲು 2 ಫುಲ್ ಸ್ಲೀವ್ ಶರ್ಟ್, 2 ಪೈಜಾಮಾ ಅಥವಾ ಪ್ಯಾಂಟ್, 2 ಒಳ ಉಡುಪು, 2 ಟವಲ್ ಮತ್ತು 2 ಟೋಪಿಗಳನ್ನ ಕೊಡಲಾಗಿದೆ. ಮಲಗಲು ಜಮ್ಖಾನ ಅಥವಾ ಹಾಸಿಗೆ, ದಿಂಬು ಮತ್ತು ಹೊದಿಕೆ ನೀಡಲಾಗಿದೆ. ಆಹಾರ ಸೇವಿಸಲು 1 ಪ್ಲೇಟ್, 1 ಮಗ್, 1 ಬೌಲ್ ಮತ್ತು 1 ಲೋಟ ಕೊಡಲಾಗಿದೆ. ಈ ಪಾತ್ರೆಗಳು ಸ್ಟೇನ್ಲೆಸ್ ಸ್ಟೀಲ್ ಆಗಿದ್ದು 2 ವರ್ಷಕ್ಕೊಮ್ಮೆ ಚೇಂಜ್ ಮಾಡಲಾಗುತ್ತೆ. ಸೋಪು, ಟೂತ್ ಪೇಸ್ಟ್ ಎಷ್ಟು ಸಿಗುತ್ತೆ? ಕಟಿಂಗ್, ಶೇವಿಂಗ್ ಎಷ್ಟು ದಿನಕ್ಕೊಮ್ಮೆ? ವಿನಯ್ ಕುಲಕರ್ಣಿ ಸೇರಿದಂತೆ ಜೈಲಿನ ಎಲ್ಲಾ ಖೈದಿಗಳಿಗೆ ಪ್ರತಿ 15 ದಿನಕ್ಕೊಮ್ಮೆ 25 ಗ್ರಾಂನಷ್ಟು ಟೂತ್ ಪೇಸ್ಟ್ ಅಥವಾ ಹಲ್ಲಿನ ಪುಡಿ ಮತ್ತು 75 ಗ್ರಾಂನಷ್ಟು ಸ್ನಾನದ ಸೋಪು ಕೊಡ್ತಾರೆ. ವಾರಕ್ಕೊಮ್ಮೆ 25 ಗ್ರಾಂನಷ್ಟು ಕೊಬ್ಬರಿ ಎಣ್ಣೆ ಕೊಡ್ತಾರೆ. ಬಾಚಣಿಗೆ ಮತ್ತು ಕನ್ನಡಿಯ ವ್ಯವಸ್ಥೆಯೂ ಇರುತ್ತೆ. ಪುರುಷ ಖೈದಿಗಳು ತಿಂಗಳಿಗೊಮ್ಮೆ ಕಟಿಂಗ್ ಮಾಡಿಸಿಕೊಳ್ಳಲು ಮತ್ತು ವಾರಕ್ಕೊಮ್ಮೆ ಶೇವಿಂಗ್ ಮಾಡಿಸಿಕೊಳ್ಳಲು ಅವಕಾಶವಿರುತ್ತೆ. ಬೆಳಗ್ಗೆ ತಿಂಡಿಗೆ ಏನು, ಊಟಕ್ಕೆ ಏನು? ವಿನಯ್ ಕುಲಕರ್ಣಿ ಸೇರಿದಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಎಲ್ಲಾ ಖೈದಿಗಳಿಗೆ ಒಂದೇ ರೀತಿಯ ತಿಂಡಿ ಮತ್ತು ಊಟ ಸಿಗುತ್ತೆ. ಬೆಳಗ್ಗೆ 7 ಗಂಟೆಗೆಲ್ಲ ತಿಂಡಿ ರೆಡಿ ಆಗಿರುತ್ತೆ. ಒಂದಿನ ಟೊಮ್ಯಾಟೊ ಬಾತ್, ಮತ್ತೊಂದಿನ ಚಿತ್ರಾನ್ನ, ಪುಳಿಯೋಗ್ರೆ, ಪಲಾವ್, ಉಪ್ಪಿಟ್ಟು ಈ ತರ. ತಿಂಡಿ ಜೊತೆಗೆ ಕಾಫಿ ಅಥವಾ ಟೀ ಕೊಡ್ತಾರೆ. ಮಧ್ಯಾಹ್ನ 12 ಗಂಟೆಗೆಲ್ಲ ಮಧ್ಯಾಹ್ನದ ಊಟ ರೆಡಿಯಾಗಿರುತ್ತೆ. ಊಟಕ್ಕೆ ಅನ್ನ, ಚಪಾತಿ ಅಥವಾ ಮುದ್ದೆ, ಸಾಂಬಾರು, ಮಜ್ಜಿಗೆ ಅಥವಾ ಮೊಸರು ನೀಡಲಾಗುತ್ತೆ. ಸಂಜೆ 6 ಗಂಟೆಗೆಲ್ಲ ರಾತ್ರಿ ಹೊತ್ತಿನ ಊಟ ರೆಡಿಯಾಗಿರುತ್ತೆ. ಅಂದ್ಹಾಗೆ ತಿಂಡಿ ಊಟಗಳನ್ನ 200 ಗ್ರಾಂ, 300 ಗ್ರಾಂ ಅಂತ ಗ್ರಾಂ ಲೆಕ್ಕದಲ್ಲಿ ಕೊಟ್ರೆ, ಸಾಂಬಾರ್, ಮಜ್ಜಿಗೆ, ಕಾಫಿ, ಟೀಗಳನ್ನ 100 ml, 200 ml ಅಂತ ml ಲೆಕ್ಕದಲ್ಲಿ ಕೊಡ್ತಾರೆ. ಚಿಕನ್, ಮಟನ್, ಮೀನು, ಮೊಟ್ಟೆ ತಿನ್ನಲ್ಲ. ಇವುಗಳ ಬದಲು ವಿನಯ್ಗೆ ಏನು ಸಿಗುತ್ತೆ? ಸಾಮಾನ್ಯವಾಗಿ ಜೈಲಿನಲ್ಲಿ ಮಾಂಸಾಹಾರಿ ಖೈದಿಗಳಿಗೆ ತಿಂಗಳಿಗೆ ಮೊದಲ ಶುಕ್ರವಾರ ರಾತ್ರಿ ಊಟಕ್ಕೆ ಬೋನ್ಲೆಸ್ ಮಟನ್ ಕೊಡಲಾಗುತ್ತೆ. ಅದು ಕೂಡ 4-5 ಪೀಸ್ ಮಾತ್ರ. ತಿಂಗಳ 2ನೇ ಶುಕ್ರವಾರ ಚಿಕನ್ ಸಿಗುತ್ತೆ. 3ನೇ ಶುಕ್ರವಾರ ಮತ್ತೆ ಮಟನ್, 4ನೇ ಶುಕ್ರವಾರ ಮತ್ತೆ ಚಿಕನ್. ಹೀಗೆ ಪ್ರತಿ ಶುಕ್ರವಾರ ಮಟನ್ ಅಥವಾ ಚಿಕನ್ ಇದ್ದೇ ಇರುತ್ತೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದಂತಹ ಕರಾವಳಿ ಜಿಲ್ಲೆಗಳ ಜೈಲಿನಲ್ಲಿ ಚಿಕನ್ ಬದಲು ಮೀನು ಕೊಡಲಾಗುತ್ತೆ. ನಾನ್ ವೆಜ್ ತಿನ್ನದ ವಿನಯ್ ಕುಲಕರ್ಣಿ ಮತ್ತು ಇತರ ಸಸ್ಯಾಹಾರಿ ಖೈದಿಗಳಿಗೆ ಪ್ರತಿ ಶುಕ್ರವಾರ ಯಾವುದಾದ್ರೂ ಸಿಹಿ ತಿನಿಸು ಕೊಡ್ತಾರೆ. ಇನ್ನು ಪ್ರತಿ ಮಂಗಳವಾರ ರಾತ್ರಿ ಊಟದ ಜೊತೆ ಒಂದೊಂದು ಬೇಯಿಸಿದ ಮೊಟ್ಟೆ ಕೊಡಲಾಗುತ್ತೆ. ಮೊಟ್ಟೆ ತಿನ್ನದ ಖೈದಿಗಳಿಗೆ ಬಾಳೆಹಣ್ಣು ಕೊಡ್ತಾರೆ. ಖೈದಿಗಳ ಕಾಮೋದ್ರೇಕ ಕಮ್ಮಿ ಮಾಡಲು ಎಲ್ಲಾ ಆಹಾರಕ್ಕೂ ಹೆಚ್ಚೆಚ್ಚು ಇಂಗು ಹಾಕ್ತಾರೆ, ಉಪ್ಪು ಖಾರ ಕಮ್ಮಿ ಮಾಡ್ತಾರೆ ಅನ್ನೋ ಮಾತಿದೆ. ಇದಿಷ್ಟೇ ಅಲ್ಲದೆ ಪ್ರತಿಯೊಬ್ಬ ಖೈದಿಗೂ ಜೈಲಿನಲ್ಲಿ ಒಂದು PPC ಅಕೌಂಟ್ ಅಂತ ಇರುತ್ತೆ. PPC ಅಂದ್ರೆ ಪ್ರಿಸನರ್ಸ್ ಪರ್ಸನಲ್ ಕ್ಯಾಶ್. ಈ ಅಕೌಂಟ್ಗೆ ಖೈದಿ ಕಡೆಯವರು ತಿಂಗಳಿಗೆ ಇಂತಿಷ್ಟು ಹಣ ಕಳಿಸಬಹುದು. ಆ ಹಣದಲ್ಲಿ ಖೈದಿಗಳು ಜೈಲಿನ ಕ್ಯಾಂಟೀನ್ ನಿಂದ ಕೆಲವೊಂದು ವಸ್ತುಗಳನ್ನ ತರಿಸಿಕೊಳ್ಳಬಹುದು. ರೇಟ್ ಮಾತ್ರ ಜಾಸ್ತಿ. ಆದ್ರೆ ಬೀಡಿ, ಸಿಗರೇಟ್ ಸಿಗಲ್ಲ. ಜೈಲುಗಳಲ್ಲಿ ಧೂಮಪಾನ ನಿಷಿದ್ಧ. ಏನು ಕೆಲಸ? ಸಂಬಳ ಎಷ್ಟು ಕೊಡ್ತಾರೆ? ವರ್ಷಕ್ಕೆ ಎಷ್ಟು ದಿನ ರಜೆ ಇರುತ್ತೆ ಗೊತ್ತಾ? ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ ಡೈಲಿ 8 ಗಂಟೆ ಕಡ್ಡಾಯ ಕೆಲಸ ಮಾಡಲೇಬೇಕು. ಅದು ಬೇಕರಿ, ಗಾರ್ಡನ್, ಹೈನುಗಾರಿಕೆ, ಮರಗೆಲಸ, ಕರಕುಶಲ ಕೆತ್ತನೆ, ಹೀಗೆ ಯಾವ ಕೆಲಸವಾದ್ರೂ ಆಗಿರಬಹುದು. ಯಾವ ಕೆಲಸವನ್ನ ಆರಿಸಿಕೊಳ್ತಾರೋ ಅದರ ಟ್ರೈನಿಂಗ್ ನೀಡಲಾಗುತ್ತೆ. ಈ ವೇಳೆ ಆತ ಕೆಲಸಕ್ಕೆ ಯೋಗ್ಯ ಅನ್ಸಿದ್ರೆ ಮಾತ್ರ ಸಂಬಳಕ್ಕೆ ಅರ್ಹನಾಗ್ತಾನೆ. ಆರಂಭದಲ್ಲಿ ಕೌಶಲ್ಯರಹಿತ ಕಾರ್ಮಿಕ
ಕಾರ್ಮಿಕ ಅಂತ ಪರಿಗಣಿಸಿ ದಿನಕ್ಕೆ 525 ರೂಪಾಯಿ ಸಂಬಳ ನೀಡಲಾಗುತ್ತೆ. ಈ ಹಣವು ಪ್ರತಿ ತಿಂಗಳ ಮೊದಲ ವಾರದೊಳಗೆ ಖೈದಿಯ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗುತ್ತೆ. ಅಡುಗೆ ಮಾಡೋರು, ಕ್ಲೀನಿಂಗ್ ಕೆಲಸ ಮಾಡೋರು ಮುಂತಾದವರನ್ನ ಹೊರತುಪಡಿಸಿ ಉಳಿದ ಕಾರ್ಮಿಕ ಖೈದಿಗಳಿಗೆ ಭಾನುವಾರ ರಜೆ ಇರುತ್ತೆ. ಅಲ್ಲದೆ ವರ್ಷಕ್ಕೆ 16 ದಿನ ಸರ್ಕಾರಿ ರಜೆ ಕೂಡ ಇರುತ್ತೆ. ಅದು ಹೊಸ ವರ್ಷದ ಮೊದಲ ದಿನ ಆಗಿರಬಹುದು, ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನ, ಶಿವರಾತ್ರಿ, ಯುಗಾದಿ, ಗಣೇಶ ಚತುರ್ಥಿ, ಬಕ್ರೀದ್, ಕ್ರಿಸ್ಮಸ್ ಇತ್ಯಾದಿ ಇತ್ಯಾದಿ. ಜೈಲಿನಲ್ಲಿ ಖೈದಿಗಳ ದಿನಚರಿ ಹೇಗಿದೆ? ಫ್ರೆಂಡ್ಸ್, ವಿನಯ್ ಕುಲಕರ್ಣಿ ಸೇರಿದಂತೆ ಜೈಲಿನಲ್ಲಿರೋ ಎಲ್ಲಾ ಖೈದಿಗಳನ್ನ ಬೆಳಗಿನ ಜಾವ 5 ಗಂಟೆಗೆ ಎಬ್ಬಿಸಲಾಗುತ್ತೆ. ಎದ್ದವರೇ ಪ್ರಾರ್ಥನೆ ಮಾಡಿ ನಿತ್ಯ ಕರ್ಮಗಳನ್ನ ಮುಗಿಸಬೇಕು. ನಂತರ ವ್ಯಾಯಾಮ ಮಾಡಿ ತಿಂಡಿ ತಿನ್ಬೇಕು. ಬೆಳಗ್ಗೆ 8 ಗಂಟೆಗೆಲ್ಲ ತಮಗೆ ನೀಡಿರುವ ಕೆಲಸವನ್ನ ಆರಂಭಿಸಬೇಕು. ಮಧ್ಯಾಹ್ನ 11:30 ರಿಂದ 12:30 ಊಟ ಮತ್ತು ವಿಶ್ರಾಂತಿ ಸಮಯ. 12:30 ರಿಂದ 4:30 ಮತ್ತೆ ಕೆಲಸ. ಆಮೇಲೆ ಗೇಮ್ಸ್ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಇರುತ್ತೆ. ಸಂಜೆ 6 ಗಂಟೆಗೆ ರಾತ್ರಿ ಊಟ ಮುಗಿಸಿ ನ್ಯೂಸ್ ಪೇಪರ್, ಬುಕ್ಸ್ ಓದಬಹುದು. ಬಳಿಕ ರಾತ್ರಿ 9 ಗಂಟೆವರೆಗೂ ಗ್ರೂಪ್ ಮ್ಯೂಸಿಕ್ ಸೇರಿದಂತೆ ಮನರಂಜನಾ ಚಟುವಟಿಕೆ ನಡೆಯುತ್ತೆ. 9 ರಿಂದ 9:30 ಪ್ರಾರ್ಥನೆ ಮತ್ತು ಮಲಗಲು ತಯಾರಿ ನಡೆಸಬೇಕು. 9:30ಕ್ಕೆ ಎಲ್ಲರೂ ಮಲಗಬೇಕು. ಮರುದಿನ ಮತ್ತೆ 5 ಗಂಟೆಗೆ ಏಳಬೇಕು. ಹೀಗೆ ಪ್ರತಿದಿನ ನಡೆಯುತ್ತೆ. ಆದ್ರೆ ಭಾನುವಾರ ಮತ್ತು ಸರ್ಕಾರಿ ರಜಾ ದಿನಗಳ ದಿನಚರಿ ಸ್ವಲ್ಪ ಚೇಂಜ್ ಇರುತ್ತೆ. ಖೈದಿಗಳು ಉಪವಾಸ ಹಿಡಿಯಬಹುದಾ? ಜೈಲಿನಲ್ಲಿ ಖೈದಿಗಳು ಉಪವಾಸ ಹಿಡಿಯಲು ಅವಕಾಶವಿದೆ. ಆದ್ರೆ ಉಪವಾಸಕ್ಕೆ ಇಂತಿಂಥ ದಿನ ಅಂತ ಫಿಕ್ಸ್ ಮಾಡಲಾಗಿದೆ. ಉದಾಹರಣೆಗೆ ಹಿಂದೂ ಖೈದಿಗಳಾದ್ರೆ ಮಹಾಶಿವರಾತ್ರಿ, ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿ, ಏಕಾದಶಿ, ಶ್ರಾವಣ ಮಾಸದ ಕೊನೆ ಶನಿವಾರ ಮುಂತಾದ ದಿನಗಳಂದು ಉಪವಾಸ ಹಿಡಿಬಹುದು. ಇವರಿಗೆ ದೈನಂದಿನ ಆಹಾರದ ಬದಲು ಸಿಹಿಗೆಣಸು, ಕಡಲೆ ಬೀಜ, ಬೆಲ್ಲ, ಬಾಳೆಹಣ್ಣುಗಳನ್ನ ನೀಡಲಾಗುತ್ತೆ. ಇನ್ನು ಮುಸ್ಲಿಂ ಖೈದಿಗಳು ರಂಜಾನ್ ತಿಂಗಳಲ್ಲಿ ಉಪವಾಸ ಹಿಡಿದ್ರೆ ಅವರ ದಿನದ ಎಲ್ಲ ಆಹಾರವನ್ನ ರಾತ್ರಿ ಊಟದ ಟೈಮಲ್ಲಿ ಕೊಡಲಾಗುತ್ತೆ. ಅದನ್ನ ಅವರು ತಮ್ಮ ಬ್ಯಾರೆಕ್ ನಲ್ಲಿ ಇಟ್ಕೊಂಡು ಮರುದಿನ ಮುಂಜಾನೆ ತಿನ್ನಬಹುದು. ಖೈದಿಯನ್ನ ಎಷ್ಟು ಸಲ ಭೇಟಿ ಮಾಡಬಹುದು? ಖೈದಿಗಳ ಕುಟುಂಬಸ್ಥರು ವಾರಕ್ಕೆ 1 ಬಾರಿ ತಮ್ಮವರನ್ನ ಭೇಟಿ ಮಾಡಿ ಗರಿಷ್ಠ 30 ನಿಮಿಷಗಳವರೆಗೆ ಮಾತನಾಡಬಹುದು. ವಿಶೇಷ ಸಂದರ್ಭಗಳಲ್ಲಿ ಹೆಚ್ಚು ಸಲ ಭೇಟಿ ಮಾಡಲು ಜೈಲಾಧಿಕಾರಿಗಳು ಅವಕಾಶ ಕೊಡಬಹುದು. ಎಲ್ಲ ಭೇಟಿಗಳು ಜೈಲಾಧಿಕಾರಿಯ ಸಮ್ಮುಖದಲ್ಲೇ ನಡೆಯಬೇಕು. ಅಂದ್ರೆ ಖೈದಿ ಮತ್ತು ಸಂಬಂಧಿಕರ ನಡುವೆ ಏನೇ ಸಂಭಾಷಣೆ ನಡೆದ್ರೂ ಜೈಲಾಧಿಕಾರಿಗಳಿಗೆ ಗೊತ್ತಾಗಬೇಕು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಎಂಬಂತೆ ಖೈದಿ ಏನಾದ್ರೂ ಜೈಲಿನ ನಿಯಮಗಳನ್ನ ಸರಿಯಾಗಿ ಪಾಲಿಸ್ತಿಲ್ಲ ಅಂದ್ರೆ ಆತನ ಕೆಲವೊಂದು ಸೌಲಭ್ಯಕ್ಕೆ ಕತ್ತರಿ ಹಾಕುವ ಅಧಿಕಾರ ಜೈಲಾಧಿಕಾರಿಗೆ ಇರುತ್ತೆ. ಸೋ ಫ್ರೆಂಡ್ಸ್, ಇದಿಷ್ಟು ಜೈಲಿನಲ್ಲಿ ವಿನಯ್ ಕುಲಕರ್ಣಿ ಜೀವನ ಹೇಗಿರುತ್ತೆ, ಏನೇನು ಸಿಗ್ತಿದೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.